ಅಯ್ಯೋ, ನಂದಿನಿ ಎಂಬವ್ರನ್ನ ಶಿಫ್ಟ್ ಮಾಡಬೇಕಾಗಿತ್ತಲ್ಲ. ಏನಾಗಿದೆ ನನಗೆ? ಯಾವತ್ತೂ ಇಷ್ಟೊತ್ತು ಮಲಗ್ದೋನೇ ಅಲ್ಲ. ಓಹ್, ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಯ್ತು? ನಂದಿನಿ ಅಮ್ಮವರು ಪೃಥ್ವಿ ಒಂದೇ ಸಮ ಕಾಲ್ ಮಾಡಿದ್ದಾರೆ, ಮೆಸೇಜು ಮಾಡಿದ್ದಾರೆ. ಅಯ್ಯೋ ದೇವ್ರೇ, ಯಾಕೆ ಹಿಂಗಾಗೋಯ್ತು? ನಾನು ತಪ್ಪು ಮಾಡಿಬಿಟ್ಟೆ. ಅಲ್ಲಿ ಏನಾಗಿದೆ ಏನೋ? ಸ್ವಿಚ್ ಆಫ್ ಬರ್ತಾ ಇದೆ. ಏನಾದರೂ ಅನಾಹುತ ಆಯ್ತಾ? ಇವನು ಬೆಳಗ್ಗೆ ಹೋದವನು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಿಲ್ಲ. ಏನಾಗಿರ್ಬೋದು? ಯಾಕೆ ಮಾಡ್ತಿದ್ದಾನೆ ಇವನು? ಶ್ರಾವಣಿ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಹಾಗೇನಿಲ್ಲ ಶ್ರೀವಲಿ, ಅದು ಸುಬ್ಬು ಇಷ್ಟೊತ್ತಾದ್ರೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಷ್ಟೇ. ಇದು ಟೆನ್ಷನ್ ಅಲ್ಲ, ಇದು ಎಮೋಷನ್. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಯಾವ್ದೋ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾನ ಅನ್ಸುತ್ತೆ, ಬರ್ತಾನೆ ಬಿಡು. ಅವ್ನ್ ಕೆಲ್ಸ ಮಾಡ್ತಿರೋದು ಯಾರ ಜೊತೆ? ಮಿನಿಸ್ಟರ್ ಜೊತೆ. ಅವನು ಮಿನಿಸ್ಟರ್ನೇ ಕಾಯೋ ಬಂಟ. ಅಂಥದ್ರಲ್ಲಿ ಅವನಿಗೇನಾಗತ್ತೆ? ಅವನಿಗೇನು ಆಗೋದಿಲ್ಲ. ಯಾರಿಗಾದ್ರೂ ತೊಂದರೆ ಆದ್ರೆ ಅವ್ರನ್ನ ಪಾರ್ ಮಾಡ್ತಾನೆ. ಅವನೊಂಥರ ಹೀರೋ. ಅಂದ್ರೆ ಅವನು ನಿನ್ ಹೀರೋ, ಸರಿನಾ? ಅದೆಲ್ಲ ನನಗೂ ಗೊತ್ತು ಶ್ರೀವಲಿ, ಆದ್ರೆ ಯಾಕೋ ಒಂಥರ ಸಂಕಟ ಆಗ್ತಿದೆ ಅಷ್ಟೆ. ಹೀಗೆಲ್ಲ ಆಗ್ತಿರೋದಕ್ಕೆ ಕಾರಣ ಪ್ರೀತಿ. ಮನುಷ್ಯ ವಾತಾವರಣ ಚಳಿ ಇದ್ದಾಗ ನಡಕ್ತಾನೆ, ಹುಷಾರಿಲ್ಲ ಅಂದ್ರೂ ನಡಕ್ತಾನೆ. ಅದೇ ರೀತಿ ಹೆಣ್ಣು ಕಷ್ಟದಲ್ಲಿದ್ದಾಗ ಹೆದರ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ತನ್ನ ಹುಡುಗ ಕಷ್ಟದಲ್ಲಿ ಇರ್ಬೋದಾ ಅನ್ನೋ ಯೋಚನೆಗೂ ಹೆದರ್ತಾಳೆ. ಸಮಾಧಾನ ಮಾಡ್ಕೋ, ಏನೂ ಆಗಿರೋದಿಲ್ಲ. ಅಲ್ಲ ಶ್ರೀವಲ್ಲಿ, ನೀನ್ ದೊಡ್ಡ ಹುಡ್ಗಿನ ಚಿಕ್ಕ ಹುಡ್ಗಿನ ಒಂದು ಗೊತ್ತಾಗಲ್ಲ. ಒಂದೊಂದ್ಸಲ ಚಿಕ್ಕ ಮಗು ತರ ಆಡ್ತೀಯ, ಒಂದೊಂದ್ಸಲ ಎಲ್ಲಾ ತಿಳ್ಕೊಂಡಿರೋ ದೊಡ್ಡ ಹುಡುಗಿ ತರ ಮಾತಾಡ್ತೀಯ. ನಾನು ಹಿಂಗೊಂದು ಪ್ರಶ್ನೆ ಕೇಳಲ್ಲ? ಪ್ರಶ್ನೆನಾ? ನನ್ ಸಿಲೆಬಸ್ ಅಲ್ಲಿ ವೀಕು, ಜನರಲ್ ನಾಲೆಜ್ ಅಲ್ಲಂತೂ ಝೀರೋ. ಪ್ರಶ್ನೆಗೆ ಉತ್ತರ ಕೊಡೋಣ ಅಂತಂದ್ರೆ ಉತ್ತರ ದಿಕ್ಕಗೆ ಓಡೋಗೋಣ ಅಂತ ಅನ್ಸುತ್ತೆ. ಆದ್ರೂ ನೀನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ ಟ್ರೈ ಮಾಡ್ತೀನಿ. ಅದೇನು ಅಂತ ಕೇಳು. ನಾನು ಕೇಳೋ ಪ್ರಶ್ನೆ ತುಂಬಾ ಸಿಂಪಲ್. ನನಗೆ ಸುಮಾರು ದಿನದಿಂದ ನಿನ್ನ ಹತ್ರ ಈ ಮಾತು ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬಾ ಜನ ಹೇಳ್ತಾರೆ, ಒಂದು ಹುಡುಗ ಒಂದು ಹುಡುಗಿ ಯಾವತ್ತೂ ಫ್ರೆಂಡ್ಸ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಇದ್ರೆ ಆ ಫ್ರೆಂಡ್ಶಿಪ್ನ ಮೀರಿ ಅವರಿಬ್ರು ಮಧ್ಯೆ ಪ್ರೀತಿ ಬೆಳೆಯುತ್ತೆ ಅಂತ. ನಾನು ಸುಬ್ಬು ಮೊದಲು ಫ್ರೆಂಡ್ಸ್ ಆಗಿದ್ವಿ, ಆಮೇಲೆ ನಮ್ಮಿಬ್ರು ಮಧ್ಯೆ ಪ್ರೀತಿ ಆಯಿತು. ಈಗ ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಖುಷಿಯಾಗಿದ್ದೀವಿ. ನಿನ್ನ ಮನಸ್ಸಲ್ಲೂ ಸುಬ್ಬು ಬಗ್ಗೆ ಪ್ರೀತಿ ಇತ್ತು, ಆದರೆ ಈಗ ಅದನ್ನೆಲ್ಲ ಮರ್ತು ನೀನು ಹೇಗಿದೆಯಾ ಶ್ರೀವಲ್ಲಿ? ಸುಬ್ಬುನ ನನಗೆ ಬಿಟ್ಕೊಟ್ಟು ಹೇಗೆ ಖುಷಿಯಾಗಿದೆಯಾ? ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಲೇ ವಿಶಾಲು, ಹೊತ್ತಲ್ಲಿ ಮಲಗಿದ್ದೀನಿ. ಯಾವತ್ತಾದ್ರೂ ಈಗ ಮಲಗಿದ್ದೀನಿ ಯಾರು ಬಂದು ಹೆಬ್ಬರಿಸ್ಬೇಕಾನೆ? ಅಯ್ಯೋ, ಅಷ್ಟು ಆಳವಾಗಿ ನಿದ್ದೆ ಮಾಡ್ತಿದ್ರಲ್ಲ ಅಂತ ಎದ್ದೋಳಿಸ್ಲಿಲ್ಲ, ತಪ್ಪಾಗ್ಬಿಡ್ತಾ? ವಿಶಾಲು, ನನಗೊಂದು ಮುಖ್ಯವಾದ ಕೆಲಸ ಇತ್ತು ಕಣೆ. ನಾನು ಯಾವತ್ತಾದ್ರೂ ಹೀಗೆ ಮಲಗಿದ್ದೀನ? ಇವತ್ತು ಯಾಕೆ ಹೀಗೆ ಮಲಗಿದ್ನೋ ಏನೋ, ಯಾರಾದ್ರೂ ಬಂದು ಎಬ್ಬರಿಸ್ಬೇಕಾನೆ? ಅಪ್ಪ, ಮಲಗ್ದವ್ರನ್ನ ಹೇಗಪ್ಪ ಎಬ್ಸೋದು? ಎಷ್ಟೋ ಸಲ ನೀನ್ ಮಲಗ್ದಾಗ ಎತ್ತಿದ್ದಕ್ಕೆ ನೀನ್ ತಾನೇ ಗೊಣಗಿದೀಯಾ? ಅಲ್ಲ ರೀ, ನಿಮಗೆ ಮುಖ್ಯವಾದ ಕೆಲಸ ಇರತ್ತೆ ಅಂತ ನನ್ ಕನ್ಸು ಬಿದ್ದಿರುತ್ತಾ? ಹಂಗನ್ನಾಗಿದ್ರೆ ಮಲ್ಗಕ್ಕೂ ಮುಂಚೆ ಹೇಳ್ಬೇಕಾಗಿತ್ತು ಇಷ್ಟೊತ್ತಿಗೆ ಎಬ್ರಿಸು ಅಂತ. ಅಯ್ಯೋ, ನಾನು ಯಾಕೆ ಮಲಗ್ದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಈಗ ಏನ್ ಮಾಡ್ಲಿ? ಅದಿರ್ಲಿ, ಅದೇನ್ ಮುಖ್ಯವಾದ ಕೆಲಸ? ಯಾರಿಗೆ ಸಿಗ್ಬೇಕಾಗಿತ್ತೋ ಏನೋ. ಲೇ ವಿಶಾಲು, ಸುಮ್ಮನೆ ಈ ರೀತಿ ಮಾತಾಡಿ ನನಗೆ ಕೋಪ ಬರ್ಸ್ಬೇಡ. ಯಾರು ಇದನ್ನೆಲ್ಲ ನಿನ್ ತಲೆ ತುಂಬೋರು? ಏನು ನಿಮ್ಮ ಹೆಂಡತಿ ತಲೆ ಖಾಲಿ ಇದೆ, ಈ ಖಾಲಿ ತಲೆಗೆ ಇದ್ದು ಬದ್ದನ್ನೆಲ್ಲ ತಂದು ತಂದು ತುಂಬುತ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ.
ಕಾಂತಮ್ಮ, ನೀವು ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ಇದು ತಲೆ ಹೋಗೋ ವಿಚಾರ. ಇಂಥ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಕಾಂತಮ್ಮನ ಕಾಂತಮ್ಮ ಅವರೇ, ಎಲ್ಲದಕ್ಕೂ ಅವರೇ ಅವರೇ ಅಂತ ಹಾಕಿನೇ ಕರಿಬೇಕು. ನನ್ನ ರೆಸ್ಪೆಕ್ಟ್ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅತ್ತೆ, ಅದು ಎಕ್ಸ್ಪೆಕ್ಟ್ ಮಾಡೋದು. ಅದು ಬೇಕೇನೆ ಈಗ? ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವಾಗ್ಲೂ ಒಂದೇ ಸಮ ಕಿರ್ಚಾಡ್ತಿರ್ತಿರಲ್ಲ. ನಾನು ಏನ್ ಮಾಡ್ಲಿಕ್ಕ? ಎಂತ ತಪ್ಪಾಗೋಯ್ತು ನನ್ನಿಂದ. ಅಂತ ತಲೆ ಹೋಗುವಂಥದ್ದು ಏನಾಯ್ತು ಅದನ್ನಾದ್ರೂ ಹೇಳಿ. ಅದೆಲ್ಲ ಹೇಳಕ್ಕಾಗಲ್ಲ ಕಡೆ. ಮಾವ, ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ಮೇಡಮ್, ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ ಬಿಡಿ. ಅಪ್ಪ, ಒಂದು ನಿಮಿಷ ಬಾ. ಮಗನೇ, ಅದು ನೀನು ಬಾರಪ್ಪ, ನಾನು ಹೇಳ್ತೀನಿ. ಅದೇ ಏನಾಯ್ತು? ಏನೋ ಗೊತ್ತಿಲ್ಲಮ್ಮ, ಏನಾರು ಕೇಳಿದ್ರೆ ಹಿಂಗೆ ಕೂಗಾಡ್ತಾರೆ, ಹಿಂಗೆ ಅರ್ಚಾಡ್ತಾರೆ. ಈ ಮನೇಲಿ ಏನು ನಡೀತಿದೋ ನನಗೊಂದು ಗೊತ್ತಾಗ್ತಿಲ್ಲ. ಇವ್ರು ಆಡೋದು ನೋಡಿದ್ರೆ ನನಗೆ ಭಯನೇ ಆಗುತ್ತೆ.